ಇನ್ನು ಮಲೆನಾಡಿನಲ್ಲಿ ಮುಂಗಾರು ಮಳೆಯ ಅಬ್ಬರ. ಹಾಗಾಗಿ ಮಲೆನಾಡಿನಿಂದ ಹೊರಡತಕ್ಕಂಥ ಹುಟ್ಟತಕ್ಕಂಥ ನದಿಗಳೆಲ್ಲವೂ ಕೂಡ ಈಗ ಮೈದುಂಬಿ ಹರಿತಾ ಇದೆ. ಸೊ ಮಲೆನಾಡಿನಲ್ಲಿ ಮುಂಗಾರು ಮಳೆಯ ಅಬ್ಬರದಿಂದಾಗಿ ಬರದ ನಾಡಲ್ಲಿ ಮೈದುಂಬಿ ಹರಿತಾ ಇದೆ ತುಂಗಭದ್ರಾ. ಹಮ್ಮಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ ಈಗ ನೀರನ್ನು ರಿಲೀಸ್ ಮಾಡಿದ್ದಾರೆ. ತುಂಗಭದ್ರಾ ನದಿಗೆ 62,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ಹಾಗಾಗಿ ನಿಮಗೆ ಹಮ್ಮಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ ನೀರನ್ನು ರಿಲೀಸ್ ಮಾಡಬೇಕು. ನೀವು ಅದನ್ನು ಬ್ಯಾಲೆನ್ಸ್ ಮಾಡಲೇಬೇಕು. ಕಂಪ್ಲೀಟ್ ಸ್ಟಾಕ್ ಮಾಡಿ ಇಟ್ಕೋತೀನಿ ಅನ್ನೋದಕ್ಕೂ ಆಗಲ್ಲ. ಸೊ ಏಕಾಏಕಿ ನೀರು ಬಿಟ್ಟಾಗ ಸಹಜವಾಗಿ ನದಿ ಪಾತ್ರದಲ್ಲೆಲ್ಲ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಉತ್ತರ ಕರ್ನಾಟಕದ ಭಾಗದಲ್ಲಿ ಬರಗಾಲದ ಛಾಯೆ ಆವರಿಸಿದೆ. ಆದರೆ ಮಲೆನಾಡಿನಲ್ಲಿ ಮಳೆ ಅಬ್ಬರಿಸಿ ಬಬ್ಬರಿಸುತ್ತದೆ. ಈ ಹಿನ್ನೆಲೆಯಲ್ಲಿ ತುಂಗಾ ಜಲಾಶಯದಿಂದ ತುಂಗಭದ್ರಾ ನದಿಗೆ ನೀರನ್ನು ಬಿಡಲಾಗುತ್ತದೆ. ಆ ದೃಶ್ಯವನ್ನು ನಾನು ನಿಮಗೆ ಡ್ರೋನ್ ಕ್ಯಾಮ್ರಾದ ಮೂಲಕ ಮನಮೋಹಕ ದೃಶ್ಯವನ್ನು ನಾನು ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ನಮ್ಮ ಹಿಂಭಾಗದಲ್ಲಿ ನೋಡ್ತಿರ್ಬೋದು, ನಾವೀಗ ಡ್ರೋನ್ ಕ್ಯಾಮ್ರಾದ ಮೂಲಕ ತುಂಗಭದ್ರಾ ನದಿಯ ಒಂದು ಹಮ್ಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಬಳಿ ಇರುವಂಥದ್ದನ್ನು ಇಲ್ಲಿ ತೋರಿಸ್ತಾ ಇದ್ದೀವಿ. ಇದು ಸುಮಾರು 3.5 TMC ನೀರಿನ ಸಾಮರ್ಥ್ಯ ಹೊಂದಿದಂಥ ಬ್ರಿಡ್ಜ್ ಕಮ್ ಬ್ಯಾರೇಜ್ ಇದಾಗಿದೆ. ಆದರೆ ಸದ್ಯಕ್ಕೆ 2 TMC ನೀರನ್ನು ಮಾತ್ರ ಈ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ನಲ್ಲಿ ಸಂಗ್ರಹಿಸ್ಬೋದು. ಈ ಒಂದು ತುಂಗಾ ಜಲಾಶಯದಿಂದ ನೀರನ್ನು ಬಿಡ್ತಾ ಇದ್ದಾರೆ. ಇವತ್ತು ಈ ಒಂದು ತುಂಗಭದ್ರಾ ಸಾಕಷ್ಟು ಮೈದುಂಬಿ ಹರಿತಾ ಇದೆ. ಸುಮಾರು 62,000 ಕ್ಯೂಸೆಕ್ಸ್ ನೀರನ್ನು ಈ ಒಂದು ತುಂಗಭದ್ರಾ ನದಿಗೆ ಬಿಡ್ತಾ ಇರುವಂಥದ್ದು. ಇದು ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಹಮ್ಗಿ ಬಳಿ ಇರುವಂಥ ಬ್ರಿಡ್ಜ್ ಕಮ್ ಬ್ಯಾರೇಜ್ನಲ್ಲಿರುವಂತಹ ಈ ಮನಮೋಹಕ ದೃಶ್ಯವನ್ನು ಕೂಡ ನಮಗೆ ತೋರಿಸ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಈ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ನಲ್ಲಿ ಸುಮಾರು 26 ಕ್ರಸ್ಟ್ ಗೇಟ್ಗಳಿವೆ. ಅದರಲ್ಲಿ 7 ಕ್ರಸ್ಟ್ ಗೇಟ್ಗಳನ್ನು ಸ್ವಲ್ಪ ಮೇಲೆ ಎತ್ತಿರುವಂಥದ್ದು. 62,000 ಕ್ಯೂಸೆಕ್ಸ್ ನೀರನ್ನು ಈಗ ತುಂಗಭದ್ರಾ ನದಿಗೆ ಬಿಡ್ತಾ ಇರುವಂಥ ದೃಶ್ಯವನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈ ದೃಶ್ಯವನ್ನು ನೋಡಿದರೆ ಒಂದು ರೀತಿ ಮೈ ರೋಮಾಂಚನ ಆಗುತ್ತೆ. ಯಾಕಂದರೆ ಸಾಕಷ್ಟು ಮನಮೋಹಕವಾಗುವಂಥ ಈ ದೃಶ್ಯ ನಿಜಕ್ಕೂ ಈ ಡ್ರೋನ್ ಕ್ಯಾಮ್ರಾ ಮೂಲಕ ನಾವು ಪಬ್ಲಿಕ್ ಟಿವಿಯ ವೀಕ್ಷಕರಿಗೆ ತೋರಿಸುವಂಥ ಕೆಲಸ ಮಾಡ್ತಿದ್ದೀವಿ. ಈ ಬ್ರಿಡ್ಜ್ನ ಎಡಭಾಗ ಮತ್ತು ಬಲಭಾಗದಲ್ಲಿ ಎರಡೂ ಭಾಗದಲ್ಲಿ ನೀರಿನ ಒಳಹರಿವು ಹೇಗಿದೆ, ಹೊರಹರಿವು ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಈ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ನಲ್ಲಿ ಸುಮಾರು 3.5 TMC ನೀರನ್ನು ಏನಾದರೂ ಸಂಗ್ರಹಣೆ ಮಾಡಿದರೆ ಇಲ್ಲಿರುವಂತಹ ನದಿ ಪತ್ರದಲ್ಲಿರುವಂತಹ ಅಲ್ಲಿಪುರ ಆಗಿರ್ಬೋದು, ಗುಮಗೋಳ, ವಿಠಲಾಪುರ, ಹಮ್ಗಿ ಹೀಗೆ ಸುಮಾರು 4 ಗ್ರಾಮಗಳು ಮುಳುಗಡೆ ಆಗ್ತವೆ. ಇದರಿಂದ ಸಾಕಷ್ಟು ತೊಂದರೆ ಆಗುತ್ತದೆ ಅನ್ನುವಂತಹ ಉದ್ದೇಶದಿಂದ ಕೇವಲ ಈಗ 2 TMC ನೀರನ್ನು ಮಾತ್ರ ಇಲ್ಲಿ ಬಳಕೆ ಮಾಡುವಂಥದ್ದು ಕೂಡ ಇಲ್ಲಿ ಕಂಡು ಬರ್ತದೆ. ಆದರೆ ಈ ಒಂದು ನದಿಯ ಮೂಲಕ ಸುಮಾರು 18 TMC ನೀರನ್ನು ಬಳಕೆ ಮಾಡಬಹುದು ಅನ್ನುವಂಥದ್ದು ಕೂಡ ಆದೇಶ ಇದ್ದರೂ ಕೂಡ, ಆದರೆ ಇದರ ಸಾಮರ್ಥ್ಯ ಮಾತ್ರ ಕೇವಲ 3.5 TMC ಮಾತ್ರ ಇರೋದರಿಂದ ಈ ಒಂದು ದೃಶ್ಯ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ತೋರಿಸ್ತಾ ಇದ್ದೀವಿ. ನೀರಿನ ಪ್ರಮಾಣ ಹೇಗಿದೆ, ನೀರು ಯಾವ ಪ್ರಮಾಣದಲ್ಲಿ ಬರ್ತಾ ಇದೆ, ಈ ಒಂದು ತುಂಗಾ ಜಲಾಶಯದಿಂದ ನೀರು ಹೇಗೆಲ್ಲ ಕಾಣ್ತಾ ಇದೆ ಎನ್ನುವಂಥದ್ದನ್ನು ಕೂಡ ನಾವಿಲ್ಲಿ ತೋರಿಸ್ತಾ ಇದ್ದೀವಿ. ಇಲ್ಲಿ ಈ ಒಂದು ನದಿ ಅಕ್ಕಪಕ್ಕದಲ್ಲಿರುವಂತಹ ಗ್ರಾಮಗಳೇನು ಹೇಳಿದೆ, ಗುಮ್ಗೋಳ ಆಗಿರ್ಬೋದು, ವಿಠಲಾಪುರ, ಅಲ್ಲಿಪುರ ಹೀಗೆ ಅನೇಕ ಗ್ರಾಮಗಳು ಮುಳುಗಡೆ ಆಗ್ತವೆ ಅನ್ನುವಂತಹ ದೃಷ್ಟಿಯಿಂದ ಈ ಗ್ರಾಮಗಳಿಗೆ ಈಗ ನೀರಿನ ಸಾಮರ್ಥ್ಯವನ್ನು ಕಡಿಮೆ ಮಾಡಿ ಕೇವಲ 2 TMC ನೀರನ್ನು ಸಂಗ್ರಹಣೆ ಮಾಡುವಂಥದ್ದು ಕೂಡ ಇಲ್ಲಿ ಕಂಡುಬರ್ತಾ ಇದೆ. ಸಾಕಷ್ಟು ಪ್ರಮಾಣದ ನೀರು ರಭಸವಾಗಿ ಹರಿತಾ ಇದೆ. ಆ ನದಿಯ ಮೂಲಕ ಎಡದಂಡೆ ಕಾಲುವೆಯಲ್ಲಿ ಸುಮಾರು 2,16,000 ಎಕರೆ ನೀರಾವರಿ ಅಚ್ಚುಕಟ್ಟು ಪ್ರದೇಶ ಆಗುತ್ತೆ ಎನ್ನುವಂಥದ್ದು ಕೂಡ ಇಲ್ಲಿ ತೋರಿಸ್ತಾ ಇದ್ದೀವಿ. ಆ ಒಂದು ಭಾಗ ಹೇಗಿದೆ ಎನ್ನುವಂಥದ್ದನ್ನು ಕೂಡ ನಾವು ತೋರಿಸುವಂಥ ಪ್ರಯತ್ನ ಮಾಡ್ತೇವೆ. ಸೊ ಈಗ ನೀವು ನೋಡ್ತಾ ಇದ್ರಿ ಈ ಹಮ್ಮಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ ನೀರು ರಿಲೀಸ್ ಮಾಡಿದಾಗ ಅದು ಹೇಗೆ ಕಾಣುತ್ತೆ. ಒಂದು ಏರಿಯಲ್ ವ್ಯೂ, ಬಹಳ ಅದ್ಭುತವಾದಂಥದ್ದು, ನಯನ ಮನೋಹರವಾಗಿರ್ತಕ್ಕಂಥದ್ದು. ಬಟ್ ಈ ಥರದ್ದೆಲ್ಲ ತುಂಬ ಅಪರೂಪ ನೋಡೋದಕ್ಕೆ ಸಿಗ್ತಕ್ಕಂಥದ್ದು. ಸೊ ಹಾಗಾಗಿ ಕೆಲವು ಡ್ಯಾಮ್ಗಳಿಂದ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ ನೀರನ್ನು ಬಿಡುಗಡೆ ಮಾಡ್ತಿದ್ದಾರೆ.